ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕೇರಳದ ಪ್ರಸಿದ್ಧ ಕೊಟ್ಟಿಯೂರು ಮಹಾದೇವ ಕ್ಷೇತ್ರಕ್ಕೆ ಬಂದಿದೆ. ಪುರಾಣಗಳ ಪ್ರಕಾರ ದಕ್ಷ ಯಜ್ಞ ನಡೆದ ಪವಿತ್ರ ಸ್ಥಳವೆಂದು ನಂಬಲಾಗುವ ಈ ಕ್ಷೇತ್ರದ ಹಿಂದಿರುವ ಅದ್ಭುತ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ. ಕೊಟ್ಟಿಯೂರಿನ ಪ್ರಮುಖ ಕುತೂಹಲ ಮತ್ತು ರಹಸ್ಯಗಳು ಏನಂತ ತಿಳ್ಕೊಳ್ಳೋಣ. ಏನಂದರೆ ಇಲ್ಲಿ ನಮಗೆ ಗರ್ಭಗುಡಿ ಎಲ್ಲೂ ಕಾಣೋದಿಲ್ಲ. ಇಲ್ಲಿ ಯಾವುದೇ ಶಾಶ್ವತ ದೇವಾಲಯ ಕಟ್ಟಡ ಅಥವಾ ಗರ್ಭಗುಡಿ ಇರೋದೇ ಇಲ್ಲ. ಕಾಡಿನ ಮಧ್ಯ ನೀರಿನ ಮಧ್ಯ ನಡುವಿನ ಕಲ್ಲಿನ ಮೇಲೆ ಶಿವಲಿಂಗವಿದೆ ಮತ್ತು 2 ದೇವಾಲಯಗಳು ನದಿಯ ಇಕ್ಕೆಲಗಳಲ್ಲಿ ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು ಎಂಬ 2 ದೇವಾಲಯಗಳಿವೆ. ಉತ್ಸವದ ಸಮಯ ವರ್ಷದಲ್ಲಿ ಕೇವಲ 27 ದಿನ ಮಾತ್ರ ಇದು ಓಪನ್ ಆಗಿರುತ್ತೆ. ಆ 27 ದಿನದಲ್ಲಿ ಸ್ವಲ್ಪ ದಿನ ಮಹಿಳೆಯರಿಗೆ ಪ್ರವೇಶವಿರೋದಿಲ್ಲ. ಇಲ್ಲಿ ಪುರಾಣಗಳ ಪ್ರಕಾರ ದಕ್ಷ ಬ್ರಹ್ಮನು ಯಜ್ಞ ನಡೆಸಿ ಸತಿದೇವಿಯು ಪ್ರಾಣತ್ಯಾಗ ಮಾಡಿದ ಪವಿತ್ರ ಸ್ಥಳ ಇದಾಗಿದೆ ಎಂದು ಹೇಳ್ತಾರೆ. ಇಲ್ಲಿ ಸತಿದೇವಿಯ ನೆನಪಿನಲ್ಲಿ ಅಮ್ಮನ ಸ್ಥಾನಂ ಎಂಬ ಕಲ್ಲಿನ ಪೀಠವಿದೆ. ಇದಕ್ಕೆ ಯಾವುದೇ ವಿಗ್ರಹವಿರೋದಿಲ್ಲ. ಮತ್ತು ವಡಪೋವು ಎಂದ್ರೇನು? ಇಲ್ಲಿ ಬಿದಿರಿನ ನಾರುಗಳಿಂದ ಮಾಡುವ ಬಿಳಿ ಬಣ್ಣದ ಹೂಗಳು ಪ್ರಸಾದವಾಗಿ ಸಿಗುತ್ತೆ. ಇವು ದಕ್ಷಿಣ ಗಡ್ಡವನ್ನು ಸಂಕೇತಿಸುತ್ತದೆ ಎಂದು ನಂಬಲಾಗಿದೆ. ಇಲ್ಲಿ ಸ್ತ್ರೀಯರಿಗೆ ನಿರ್ಬಂಧವಿರುತ್ತೆ. ಅದು ಯಾವಾಗ, ಯಾವ ಸಮಯದಲ್ಲಿ? ಉತ್ಸವದ ಕೆಲವು ನಿರ್ದಿಷ್ಟ ದಿನಗಳಲ್ಲಿ ಮಹಿಳೆಯರಿಗೆ ಅಕ್ಕರೆ ಕೊಟ್ಟಿಯೂರು ಪ್ರವೇಶಿಸಲು ಅನುಮತಿ ನೀಡುವುದಿಲ್ಲ. ಇಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಕಾಣಿಸಿಕೊಳ್ಳುವ ತಾತ್ಕಾಲಿಕ ದೇವಾಲಯವಾಗಿದೆ ಇದು. ಅಕ್ಕರೆ ಕೊಟ್ಟಿಯೂರು ಎಂಬ ಈ ಪವಿತ್ರ ಸ್ಥಳದಲ್ಲಿ ಯಾವುದೇ ಶಾಶ್ವತ ಕಟ್ಟಡ, ಗೋಪುರಗಳು, ಗರ್ಭಗುಡಿಗಳು ಇರೋದಿಲ್ಲ. ಇದು ವರ್ಷದಲ್ಲಿ 28 ದಿನಗಳು ಮಾತ್ರ ಓಪನ್ ಆಗಿರುತ್ತೆ. ಅದು ಯಾವಾಗ ಅಂದರೆ ಜೂನು ಇಲ್ಲ ಮೇ. ಅದು ಯಾವಾಗ ಅಂದರೆ ಮೇ ಇಲ್ಲ ಜೂನ್ ತಿಂಗಳಲ್ಲಿ. ಅದು ವೈಶಾಖ ಮಹೋತ್ಸವದ ಹಬ್ಬದ ದಿನ. 28 ದಿನಗಳಲ್ಲಿ ಮಾತ್ರ ಇದು ಕಾಡಿನ ಮಧ್ಯೆ ಹುಲ್ಲಿನ ತಾತ್ಕಾಲಿಕ ಗುಡಿಸಲನ್ನು ನಿರ್ಮಿಸಲಾಗಿರುತ್ತೆ. ಮತ್ತು ಆ ಗುಡಿಸಲನ್ನೆಲ್ಲ ತೆಗೆದಾಕಿ ಪ್ರಕೃತಿಗೆ ದಾರಿ ಮಾಡಿಕೊಡ್ತಾರೆ. ಅಲ್ಲಿ ಮತ್ತೆ ನೀರು ಹರಿಯೋದಾಗಲಿ ಎಲ್ಲದಕ್ಕೂ ಜಾಗ ಮಾಡಿಕೊಡ್ತಾರೆ. ಇದು ನದಿಯ ಮಧ್ಯೆ ಇರುವ ಸ್ವಯಂಭೂ ಶಿವಲಿಂಗ. ಇಲ್ಲಿನ ಪ್ರಧಾನ ದೇವತೆಯಾದ ಶಿವಲಿಂಗವು ಯಾವುದೇ ಕೋಣೆಗಳಿಲ್ಲದೆ ಒಳಗಿದ್ದಾರೆ. ತಿರುವಂಚಿರ ಕೊಳ. ತಿರುವಂಚಿರ ಎಂಬ ಸಣ್ಣ ಹರಿಯುವ ನೀರಿನ ಕೊಳದ ಮಧ್ಯೆ ಕಲ್ಲುಗಳನ್ನು ಜೋಡಿಸಿ ಮಾಡಿದ ಮಣಿತರ ಎಂಬ ವೇದಿಕೆಯ ಮೇಲೆ ಶಿವಲಿಂಗವಿದೆ. ನೀರಿನಲ್ಲೇ ಪೂಜೆ ಮಾಡ್ತಾರೆ. ಭಕ್ತರು ಮತ್ತು ಪೂಜಾರಿಗಳು ಮಳೆಗಾಲದಲ್ಲಿ ಮಳೆಯಲ್ಲಿನ ನದಿಯ ಮೊಣಕಾಲಿನಷ್ಟು ನೀರಿನಲ್ಲಿ ನಿಂತ್ಕೊಂಡ್ರೆ ದರ್ಶನ ಮತ್ತು ಪೂಜೆಗಳನ್ನ ಮಾಡಬೇಕಾಗುತ್ತೆ. ಇಲ್ಲಿ ದಕ್ಷ ಯಜ್ಞ ಮತ್ತು ನಡೆದ ಪೌರಾಣಿಕ ಸ್ಥಳವಾಗಿದೆ. ಇದರ ಪ್ರಕಾರ ರಾಜ ದಕ್ಷನು ಶಿವನನ್ನು ಅವಮಾನಿಸಲು ಯಜ್ಞ ಆಯೋಜಿಸಿದ ಮತ್ತು ಸತಿದೇವಿಯು ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡಿದ ಜಾಗ ಇದಾಗಿದೆ. ಇಲ್ಲಿ ಸತಿದೇವಿಯ ನೆನಪಿನಲ್ಲಿ ಅಮ್ಮನ ಸ್ಥಾನಂ ಎಂಬ ಕಲ್ಲಿನ ಪೀಠವಿದೆ. ಈ ಘಟನೆಯ ತೀವ್ರತೆಗಾಗಿ ಇಡೀ ಭೂಮಿಯೇ ದೈವಿಕ ಶಕ್ತಿಯಿಂದ ತುಂಬಿದೆ ಎಂಬ ನಂಬಿಕೆ ಇದೆ. ದಕ್ಷಿಣ ಗಡ್ಡವನ್ನು ಹೋಲುವ ವಡಪೋವು. ಇಲ್ಲಿಗೆ ಬರುವ ಭಕ್ತಾದಿಗಳು ಪ್ರಸಾದ ರೂಪದಲ್ಲಿ ವಡಪೋವು, ಹಿಂಗಂದ್ರೇನು, ಬಿದಿರಿನ ನಾರಿನಿಂದ ಮಾಡಿದ ಬಿಳಿ ಹೂ ಎಂಬ ವಿಶಿಷ್ಟ ವಸ್ತುವನ್ನು ಮನೆಗೆ ತಗೊಂಡೋಗ್ತಾರೆ. ಎಲ್ಲ ಭಕ್ತಾದಿಗಳು ಯಾರೇ ಬಂದರೂ ಕೂಡ ಇದನ್ನು ಒಂದು ನಂಬಿಕೆಯಾಗಿ ತಗೊಂಡೋಗ್ತಾರೆ. ಇದನ್ನ ರಹಸ್ಯ ಏನು? ಇದನ್ನೇನಕ್ಕೆ ತಗೋ ಹೋಗ್ತಾರೆ? ಇದು ನಿಜವಾದ ಹೂ ಅಲ್ಲ. ಶಿವನ ಆಜ್ಞೆಯಂತೆ ವೀರಭದ್ರನು ಕತ್ತರಿಸಿದ ರಾಜ ದಕ್ಷನ ಬಿಳಿಗಡ್ಡವನ್ನು ಇದು ಸಂಕೇತಿಸುತ್ತದೆ. ಇದನ್ನು ಮನೆಯಲ್ಲಿ ಇಡುವುದರಿಂದ ಮನುಷ್ಯನ ಅಹಂಕಾರ ನಾಶವಾಗುತ್ತದೆ ಎಂಬ ನಂಬಿಕೆಯಿಂದ ಎಲ್ಲರೂ ತಗೋ ಹೋಗ್ತಾರೆ. ಇಲ್ಲಿ ಎಲೆನೀರಿನ ಆಟ. ಉತ್ಸವದ ಸಮಯದಲ್ಲಿ ಸಾವಿರಾರು ಭಕ್ತರು ತಲೆಯ ಮೇಲೆ ಎಲೆನೀರನ್ನು ಹೊತ್ತುಕೊಳ್ತಾರೆ. ಪೂಜಾರಿಗಳು ಎಲ್ಲ ಎಲೆನೀರುಗಳನ್ನು ಕತ್ತರಿಸ್ತಾರೆ. ಸತತವಾಗಿ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಾರೆ. ಹಿಂದೆ ಬೇಡನೊಬ್ಬ ಕತ್ತಿ ತಗುಲಿ ಶಿವಲಿಂಗದ ರಕ್ತ ಬಂದಾಗ ಎಲೆನೀರು ಸುರಿದ ತಕ್ಷಣ ರಕ್ತ ನಿಲ್ಲುತ್ತದೆ ಎಂಬ ಐತಿಹಾಸಿಕ ಕಥೆಯ ನೆನಪಿಗಾಗಿ ಈ ಆಚರಣೆ ನಡೆಸುತ್ತಾರೆ. ಇಲ್ಲಿ ಕಾಡಿನ ಮಧ್ಯೆ ದೇವಸ್ಥಾನ
ಇಲ್ಲಿ ಕಾಡಿನ ಮಧ್ಯೆ ದೇವಸ್ಥಾನ ಇರಲು ಕಾರಣವೇನು? ಇದನ್ನ ಯಾಕೆ ಕಾಡಿನ ಮಧ್ಯೆ ಇದೆ ಎಂದು ತಿಳ್ಕೊಳ್ಳೋಣ ಫಸ್ಟ್. ಇದು ಕೇವಲ ದೇವಸ್ಥಾನವಲ್ಲ, ಪುರಾಣಗಳಲ್ಲಿ ಉಲ್ಲೇಖಿಸಿರುವ ದಕ್ಷಯಜ್ಞ. ಬಾವಲಿ ನದಿಯ ಔಷಧಿಯ ನೀರು ಮತ್ತು ಭಸ್ಮ. ಕ್ಷೇತ್ರದ ಪಕ್ಕದಲ್ಲೇ ಹರಿಯುವ ಬಾವಲಿ ನದಿಯ ನೀರು ವಯನಾಡಿನ ಬೆಟ್ಟಗಳ ಮೂಲಿಕೆಗಳನ್ನು ದಾಟಿ ಬರುವುದರಿಂದ ಅತ್ಯಂತ ಔಷಧಿಯ ಗುಣ ಹೊಂದಿದೆ. ಇಲ್ಲಿನ ನದಿಯ ಕಲ್ಲುಗಳನ್ನು ಉಜ್ಜಿದರೆ ಭಕ್ತಾದಿಗಳಿಗೆ ಹಚ್ಚಿಕೊಳ್ಳುವ ಬಿಳಿ ಬಣ್ಣದ ಪವಿತ್ರ ಭಸ್ಮ ಸಿಗುತ್ತದೆ. ಕೊಟ್ಟಿಯೂರು ದೇವಸ್ಥಾನದ ಆಚರಣೆಗಳನ್ನು ಆದಿಶಂಕರಾಚಾರ್ಯರು ರೂಪಿಸಿದರು ಎಂದು ಹೇಳಲಾಗುತ್ತದೆ. ಇಲ್ಲಿನ ಪರಿಸರ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತವಾಗಿದ್ದು ಪ್ರಕೃತಿ ಮತ್ತು ದೈವತ್ವದ ಅದ್ಭುತ ಸಂಗಮವಾಗಿದೆ. ನೋಡಿ ಎಷ್ಟೊಂದು ಪಾಗು, ಎಷ್ಟೊಂದು ಸಖತ್ತಾಗಿದೆ ವ್ಯೂ ಎಲ್ಲ ಫುಲ್ಲು ವೀಕೆಂಡ್ ಅಂತ ಫುಲ್ಲು ಜನಸಾಗರ ನೋಡ್ತಾ ಇರ್ಬೋದು. ಬೆಳಿಗ್ಗೆ ಮಾರ್ನಿಂಗ್ಗೆ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಏನೋ ಅಂತ. ನೋಡೋರು ಇಲ್ಲಿ ವೀಕೆಂಡ್ಸ್ ಅಂತ ಎಷ್ಟೊಂದು ಜನಸಾಗರ ಅಂತ ನೋಡಿ. ದೇವರನ್ನು ಪ್ರಾರ್ಥಿಸಿ ದೇವರ ಅನುಗ್ರಹವನ್ನು ಪಡೆಯಬೇಕು. ಅದನ್ನು ಹೊರತು ಎರಡು ಕೈಗಳಲ್ಲಿ ಕಲ್ಲು ಹಿಡಿದು ಅದನ್ನು ಉಜ್ಜಿ ಹಣೆಗೆ ಹಚ್ಚುವುದರಿಂದ ದೇವರ ಅವಕೃಪೆಗೆ ಒಳಗಾಗುವಿರಿ. ನಾವಂತೂ ಬ್ಯಾಕ್ ಗೇಟಿಂದ ಹೆಂಗೋ ಬಂದ್ವಿ. ನೋಡಿ ಇಲ್ಲಿ ಯಾವ ಥರ ಜನ ರಶ್ ಇವಾಗಲೇ ಅಂತ ತೋರಿಸ್ತಾ ಇದ್ದೀನಿ. ವೀಕೆಂಡಲ್ಲಂತೂ ಯಾರು ಪ್ಲ್ಯಾನ್ ಮಾಡಿಬಿಡಿ ದಯವಿಟ್ಟು. ಎಷ್ಟೊಂದು ಜನ ಇದ್ದಾರೆ ಏನೋ ಅಂತ. ನೋಡಿ ಎಷ್ಟೊಂದು ರಶ್ ಇದೆ ಏನೋ ಅಂತ. ನಾವು ನೋಡಿದ್ರೆ ಬ್ಯಾಕ್ ಗೇಟಿಂದ ಹೋಗ್ತಾ ಇದ್ದೀವಿ. ನೋಡಿ ಬ್ರೋ, ಏನ್ ಅನಿಸ್ತಾ ಇದೆ ಈ ರಶ್ ಅಲ್ಲಿ ದೇವ್ರ ದರ್ಶನಕ್ಕೆ ಹೋಗ್ತಾ ಇರೋದೆಲ್ಲ ನೋಡ್ತಾ ಇದ್ರೆ? ಮುಂದೆ ಇದೆ ಪಿಕ್ಚರ್ ನೋಡೋಣ. ಇನ್ನ ದೇವ್ರ ದರ್ಶನನೇ ಆಗಿಲ್ಲ, ಎಷ್ಟೊಂದು ರಶ್ ಇದೆ ಅಂತ. ಇನ್ನು ಮುಂದೆ ಇನ್ನೂ ಎಷ್ಟು ರಶ್ ಇರುತ್ತೆ ಏನೋ. ನಮ್ಮ ಹುಡುಗರೆಲ್ಲ ಫುಲ್ಲು ವೇಟಿಂಗಲ್ಲಿ ಇದ್ದಾರೆ. ನಮ್ಮ ಪುನೀತ್ ಅವರು, ನಮ್ಮ ದರ್ಶ್ ಅವರು ನಾವೆಲ್ಲ ಸೇರಿ ಕುಟೂರಿಗೆ ಬಂದಿದ್ದೀವಿ. ತುಂಬ ರಶ್ ಇದೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಂ, ಅವ್ರಿಗೆ ಒಳ್ಳೇದಾಗಲಿ. ಇನ್ನು ಒಳಗಡೆ ಹೋದಾಗ ಯಾವ ಥರ ಇರುತ್ತೆ ಏನೋ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ನೋಡಿ ಎಷ್ಟೊಂದು ರಶ್ ಇದೆ ಏನೋ ಅಂತ. ಅಲ್ಲ ದೇವರಲ್ಲಿ ಹೋಗ್ಬೇಕಮ್ಮ, ಹೋದ್ರೆ ಕಾಣಿಸುತ್ತೆ. ನಮ್ಮ ದೂರದಿಂದ ಕಾಣಿಸುತ್ತೆ, ದೂರದಿಂದ ಕಾಣಿಸುತ್ತೆ ಅಷ್ಟೇ. ಎಲ್ಲಿ ಅಂದೆ? ಇಲ್ಲೆಲ್ಲ ಹಿಂಗೆ ಅಲ್ಲಿ ಇರ್ಬೇಕು. ಬರೀ ಹೋಗೋಣ. ನಮ್ಮ ಹುಡುಗರೆಲ್ಲ ಗಂಧ ಹಾಕಿಸ್ಕೊತಾ ಇರೋದು ನೋಡಿ. ನೋಡಿ ನೀವೇನಾದ್ರು ವೀಕೆಂಡಲ್ಲಂತೂ ಬಂದರೆ ಯಾವ ಥರ ರಶ್ ಇರುತ್ತೆ ಏನೋ ಅಂತ ಫುಲ್ಲು. ನೋಡಿ ದಯವಿಟ್ಟು ಯಾರು ವೀಕೆಂಡಲ್ಲಿ ಬರೋಕ್ಕೆ ಹೋಗ್ಬೇಡಿ, ಇಷ್ಟೊಂದು ರಶ್ ಇರುತ್ತೆ. ನಾವು ಹೆಂಗೋ ಬ್ಯಾಕ್ ಗೇಟಿಂದ ಬಂದು ಸ್ವಲ್ಪ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ಇಲ್ಲೇ ದರ್ಶನ ನೋಡಿ ಇಷ್ಟೊಂದು ರಶ್ ಇದೆ ಏನೋ ಅಂತ. ಎಲ್ಲ ಕಡೆ ಫುಲ್ಲು ಜನ. ನಮ್ಮ ಹುಡುಗರೆಲ್ಲ ಫುಲ್ಲು ಎಲ್ಲರೂ ಗಂಧದಿಂದ ಇಟ್ಕೊಂಡು ಫುಲ್ಲು ರೆಡಿ ಆಗವ್ರೆ. ಬರ್ತಾ ಇರ್ಬೋದು.
ಕೊನೆಗೂ ದರ್ಶನ ಎಲ್ಲ ಮುಗಿಸಿ ಹೋಗ್ತಾ ಇದೆ. ನೆಕ್ಸ್ಟ್ ಬೇರೆ ಬೇರೆ ಪ್ಲ್ಯಾನ್ಗಳಿದ್ದಾವೆ. ಯಾವ ಥರ ರಶ್ಶು ಏನೋ ಇಲ್ಲಿ ನೋಡ್ತಾ ಇರ್ಬೋದು. ಅಪ್ಪ ಈ ರಶ್ಶು ಇದನ್ನೆಲ್ಲ ನೋಡ್ತಾ ಇದ್ರೆ ಸೈಕೋಗುತ್ತೆ ನೋಡಿ. ದಯವಿಟ್ಟು ಯಾರು ವೀಕೆಂಡಲ್ಲಿ ಅಂತೂ ಪ್ಲ್ಯಾನ್ ಮಾಡ್ಕೊಂಡು ಬರಬೇಡಿ. ನಮ್ಮ ಕರ್ನಾಟಕದವರು ಬ್ರೋ ಈ ಥರ ಟೆಂಪಲ್ ಎಲ್ಲೇ ಇದ್ರು ಫೇಮಸ್ ಮಾಡ್ಬಿಡ್ತಾರಲ್ಲ. ಹೌದು ಬ್ರೋ, ಕರ್ನಾಟಕ ನಂಬರ್ ನಮ್ಮ ಕರ್ನಾಟಕದವ್ರೆ ಸಾಕು ಏನಾದರೂ ಫೇಮಸ್ ಮಾಡಬೇಕು ಅಂದರೆ. ಹೌದು, ಫೇಮಸ್ ಮಾಡಿದ್ರು. ಹೌದು. ಇಲ್ಲಿ ನೋಡಿದ್ರೆ ಬರೀ ನಮ್ಮ ಕರ್ನಾಟಕದವರೇ ಇದಾರಪ್ಪ. ಇದು ನಮ್ಮ ಕೇರಳನ ಕರ್ನಾಟಕನ ಅಂತ ನಮಗೆ ಕನ್ಫ್ಯೂಸ್ ಆಗೋಗಿದೆ. ಅಪ್ಪ ಕೊನೆಗೂ ದರ್ಶನ ಮುಗೀತು. ನೆಕ್ಸ್ಟ್ ಫಾಲ್ಸು ಬೀಚು ಅಂತ ಫುಲ್ ಪ್ಲ್ಯಾನ್ ಇದೆ. ಬನ್ನಿ ಇನ್ನು ಲಾಗಲ್ಲಿ ಎಲ್ಲನೂ ತೋರಿಸ್ಕೊಡ್ತೀನಿ. ನೋಡುಗರು ಎಷ್ಟೊಂದು ಸಕ್ಕತ್ತಾಗಿ ಕಾಣ್ತಾ ಇದೆ ಏನು ಅಂತ ಕೊಟ್ಟಿವರು. ಇದೆಲ್ಲ ಎಕ್ಸಿಟ್ ಗೇಟು ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ ಏನು ಅಂತ ನೋಡಿ. ಯಪ್ಪ ಯಪ್ಪ ಫುಲ್ಲು ಜನಸಾಗರ ಇಲ್ಲಿ ಇಲ್ಲಂತೂ. ಫುಲ್ ಜನ ಫುಲ್ ರಶ್ ವೀಕೆಂಡಲ್ಲಿ.